Namaste for all. Namaste ಎಲ್ಲರಿಗೂ. Today I am going to do my presentation on schizophrenia. ನಾನೀಗ ಮಾಡ್ತಾ ಇರೋ ಟಾಪಿಕ್ schizophrenia ಅಂದ್ರೆ ವಿಚಿತ್ರ ಮನೋರೋಗ. The main objectives of this learning is this topic is ಇದರ ಉದ್ದೇಶ ಏನು ಅಂತ ಹೇಳಿದ್ರೆ ಸ್ಟೂಡೆಂಟ್ ಮಸ್ಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಿ ಕ್ಲಿನಿಕಲ್ ಫೀಚರ್ಸ್ ಆಫ್ ಸ್ಕಿಜೋಫ್ರೇನಿಯಾ. ಅಂದ್ರೆ ಸ್ಟೂಡೆಂಟ್ಸಿಗೆ ಇದರಲ್ಲಿ ಏನು ಅಂತ ಹೇಳುದು ಕ್ಲಿನಿಕಲ್ ಫೀಚರ್ಸ್ ಅಂದ್ರೆ ವೈದ್ಯಕೀಯ ಗುಣಲಕ್ಷಣಗಳು, ಈ ರೋಗದ ವಿಚಿತ್ರ ಮನೋರೋಗದ ವೈದ್ಯಕೀಯ ಗುಣಲಕ್ಷಣಗಳು ಅವರಿಗೆ ಅರ್ಥ ಆಗ್ಬೇಕು ಅಂತ ಹೇಳುದು ಉದ್ದೇಶ. Then they should able to diagnose this disorder based on the clinical features. ಅಂದ್ರೆ ವೈದ್ಯಕೀಯ ಗುಣಲಕ್ಷಣಗಳ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯನ್ನು ನೋಡಿ ಹೇಗೆ they can identify this result who is that person is having a schizophrenia or not. ಅಂದ್ರೆ ವೈದ್ಯಕೀಯ ಗುಣಲಕ್ಷಣಗಳ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯನ್ನು ನೋಡಿ ಇವರಿಗೆ ಸ್ಕಿಜೋಫ್ರೇನಿಯಾ ಇದೆಯೋ ಇಲ್ಲವೋ ಎಂಬುದನ್ನು ಪತ್ತೆ ಹಚ್ಚಲಿಕ್ಕೆ ಸಹಾಯ ಮಾಡ್ತದೆ. Then it helps them to identify and diagnose the patients whether that person is having a schizophrenia or not based on the clinical features. They should be able to differentiate how this disorder is differ from delusional disorder. Most of the people think that delusional disorder and schizophrenia is one and the same, but it's not the same. It's not there is some features are similar, but it is not one and the same. Delusional disorder is just related to the delusions, but schizophrenia is there is a cluster of symptoms are there in the schizophrenia. It has a disorder of delusions, hallucinations, disorder of affect. So many disorders are there in schizophrenia. ಸೊ ಡಿಸಾರ್ಡರ್ ಅಲ್ಲಿ ಸ್ಕಿಜೋಫ್ರೇನಿಯಾದಲ್ಲಿ ವಿಚಿತ್ರ ಮನೋರೋಗದಲ್ಲಿ ಏನು ಅಂತ ಹೇಳಿದ್ರೆ ಅನೇಕ ಇದು ಕಾಯಿಲೆಗಳ ಗುಂಪು ಅಂತಾನೆ ಹೇಳ್ಬೋದು. ಅನೇಕ ಕಾಯಿಲೆಗಳಿದೆ. ಅದರಲ್ಲಿ ವಿಭ್ರಾಂತಿಯ ಕಾಯಿಲೆ ಮತ್ತು ಹಲ್ಯೂಸಿನೇಷನ್ಸ್ ಇರ್ಬೋದು, ಡೆಲ್ಯೂಷನ್ಸ್ ಇದೆಲ್ಲವೂ ಇದೆ. ಅಂದ್ರೆ ಸುಳ್ಳು ಭ್ರಮೆ ಕಾಯಿಲೆ ಅಂತ ಹೇಳ್ಬೋದು, ಇದೆಲ್ಲವೂ ಇದೆ ಅದರಲ್ಲಿ. ಸೊ ಆದ್ದರಿಂದ ಇದು ಕಂಪ್ಲೀಟ್ಲಿ ಡಿಫರ್. ಡೆಲ್ಯೂಷನ್ಸ್ಗೆ ಡೆಲ್ಯೂಷನಲ್ ಅಥವಾ ವಿಭ್ರಮೆಯ ಕಾಯಿಲೆಗೆ ಇದು ವಿರುದ್ಧವಾಗಿದೆ. Next is outcomes. Once they understand the clinical features, once they understand my class, once they understand these topics, understand the clinical features, all these topics, they can able to understand the clinical features of schizophrenia. So once they outcome from this, once they gain the knowledge of these all, they will understand the clinical features of schizophrenia. ವಿಚಿತ್ರ ಮನೋರೋಗದ ವೈದ್ಯಕೀಯ ಗುಣಲಕ್ಷಣಗಳನ್ನು ತಿಳಿದುಕೊಳ್ತಾರೆ. ಈ ಪಾಠವನ್ನು ಸಂಪೂರ್ಣವಾಗಿ ಅರ್ಥಕೊಂಡ ಮೇಲೆ ಆಫ್ಟರ್ ದಿಸ್ ಲೆಸನ್ ದೇ ಕೆನ್ ಎನೇಬಲ್ ಟು ಅಂಡರ್ಸ್ಟ್ಯಾಂಡ್ ದ ಕ್ಲಿನಿಕಲ್ ಫೀಚರ್ಸ್ ಆಫ್ ಸ್ಕಿಜೋಫ್ರೇನಿಯಾ. ಅವರಿಗೆ ಇದರ ರೋಗದ ಲಕ್ಷಣಗಳು ಏನು ಅಂತ ಗೊತ್ತಾಗ್ತದೆ. ದೇ ಕೆನ್ ಏಬಲ್ ಟು ಡಯಾಗ್ನೋಸ್ ದಿಸ್ ಡಿಸಾರ್ಡರ್ ಬೇಸ್ಡ್ ಆನ್ ದಿ ಕ್ಲಿನಿಕಲ್ ಫೀಚರ್ಸ್. ಅಂದ್ರೆ ಅವರಿಗೆ ಯಾವ ವ್ಯಕ್ತಿಯಲ್ಲಿ ಈ ರೋಗದ ಲಕ್ಷಣಗಳು ಇದೆ ಅಂತ, ಈ ರೋಗ ಇದೆ ಅಂತ ಹೇಳುದು ರೋಗದ ಲಕ್ಷಣಗಳ ಆಧಾರದ ಮೇಲೆ ನೋಡ್ತಾರೆ. ಬೇಸ್ಡ್ ಆನ್ ದಿ ಕ್ಲಿನಿಕಲ್ ಫೀಚರ್ಸ್ they can able to identify and diagnose whether the person is having a schizophrenia or not. ಆ ವ್ಯಕ್ತಿಯಲ್ಲಿ ವಿಚಿತ್ರ ಮನೋರೋಗ ಇದೆಯೋ ಇಲ್ಲವೋ ಎಂಬುದು ಸ್ಪಷ್ಟವಾಗಿ ತಿಳಿಯುತ್ತದೆ. Then they can enable to differentiate how this disorder is different from delusional disorder. ವಿಚಿತ್ರ ಮನೋರೋಗವು ಈ ವಿಭ್ರಮೆಯ ಕಾಯಿಲೆಗಿಂತ, ವಿಭ್ರಮೆ ಅಥವಾ ಬೇರೆ ಭ್ರಾಂತಿಯ ಕಾಯಿಲೆಗಿಂತ ಹೇಗೆ, ಈ ಡೆಲ್ಯೂಷನಲ್ ಡಿಸಾರ್ಡರ್ಗಿಂತ ಹೇಗೆ ಯಾವ ರೀತಿ ಭಿನ್ನವಾಗಿದೆ ಅಂತ ಹೇಳುದು ತಿಳಿದಿದ್ದೇವೆ. ಇನ್ನು ಇದರ ನೆಕ್ಸ್ಟ್ ಇದು ಹೇಳುದು ಅಂತಾದ್ರೆ ನಾನು ಯಾವುದೆಲ್ಲ ಟಾಪಿಕ್ ಅನ್ನು ತಗೊಂಡಿದ್ದೇನೆ, ಈ ಟಾಪಿಕ್ ಅಲ್ಲಿ ಏನೆಲ್ಲ ಇನ್ಕ್ಲೂಡ್ ಮಾಡಿದ್ದೇನೆ ಅಂತ ಹೇಳುದು. ಕಂಟೆಂಟ್ಸ್ ವಿಚ್ ಐ ಹ್ಯಾವ್ ಇನ್ಕ್ಲೂಡೆಡ್ ಇನ್ ದಿಸ್ ಟಾಪಿಕ್ ಇಸ್ ಇಂಟ್ರೊಡಕ್ಷನ್ ಟು ಸ್ಕಿಜೋಫ್ರೇನಿಯಾ, ಮೀನಿಂಗ್ ಅಂಡ್ ಡೆಫಿನಿಷನ್ಸ್, ಅರ್ಥ ಮತ್ತು ವ್ಯಾಖ್ಯೆಗಳು, ಫೀಚರ್ಸ್ ಆಫ್ ಸ್ಕಿಜೋಫ್ರೇನಿಯಾ ಅಂದ್ರೆ ಈ ರೋಗದ ಲಕ್ಷಣಗಳು based on DSM-4 and ICD-10. Then references, which are all the books I have referred to cover this topic. ಯಾವೆಲ್ಲ ಬುಕ್ಸ್ ಅನ್ನು ನಾನು ಅಂದ್ರೆ ರೆಫರ್ ಮಾಡಿದ್ದೇನೆ, ತಗೊಂಡಿದ್ದೇನೆ ಈ ಟಾಪಿಕ್ ಅನ್ನು, ಈ ವಿಷಯವನ್ನು ಕವರ್ ಮಾಡ್ಲಿಕ್ಕೆ ಅಥವಾ ಈ ವಿಷಯವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಲಿಕ್ಕೆ ಮಾಡ್ಲಿಕ್ಕೆ. ದೆನ್ MCQ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಬಹು ಆಯ್ಕೆಯ ಪ್ರಶ್ನೆಗಳನ್ನು ಇಟ್ಟಿದ್ದೇನೆ. ಸೊ ಲೆಟ್ಸ್ ಗೋ ಥ್ರೂ ದಿ ಇಂಟ್ರೊಡಕ್ಷನ್. So introduction. See, Eugene Bleuler renamed dementia praecox
as schizophrenia. See, Cox, the pronunciation using Luller ಅಂತ ಹೇಳುವಾಗ ಮೊದಲಿಗೆ he has termed this disorder as a schizophrenia. He has given the term, he has named schizophrenia. Initially it was named as dementia precox. Precox ಅಂದ್ರೆ dementia in the sense it's a premature madness. ಅಂದ್ರೆ premature madness in the sense this disorder may occur in any age level, not only related to the old age. It may occur in any age, especially it occurs in premature, very tender age, especially in the adulthood or in the adolescence age itself. It's most of the people have this disorder in adolescence or early adulthood or adulthood. ಸೊ ಈ ರೋಗಗಳು ತಾರುಣ್ಯಾವಧಿಯಲ್ಲಿ ಪ್ರೌಢಾವಸ್ಥೆಯಲ್ಲಿ ಬರುವಂತ ಸಾಧ್ಯತೆ ಕೂಡ ಇರ್ತದೆ. ಮೊದಲಿಗೆ ಇದಕ್ಕೆ ಹೆಸರಿಟ್ಟದ್ದು ಡೆಮೆನ್ಷಿಯಾ ಪ್ರಾಕಾಕ್ಸ್ ಅಂತ ಹೇಳಿ ಹೆಸರಿಟ್ಟಿದ್ರು. ಆಮೇಲೆ ಇದನ್ನು ಯೂಜಿನ್ ಬ್ಲೂಲರ್ schizophrenia ಇಚ್ಛಿತ ಮನೋರೋಗ ಅಂತ ಹೇಳಿದ್ರು. He also recognized that schizophrenia consisted of a group of disorders. As I have mentioned already, he has recognized in the patients with schizophrenia, it's a group of disorders. So many disorders are there in schizophrenia. It's a disorder of delusions, it's a disorder of hallucinations, affective disorders are also a disorder of affects. So there is so many disorders are there. So that is the reason why this is called as a cluster of disorders. Cluster of symptoms are there and group of a disorder. ಇದೊಂದು ಕಾಯಿಲೆಯ ಗುಂಪು ಅಂತ ಆತ ಕರ್ತ. So therefore he used the term a group of schizophrenia. It's a group of schizophrenia ಅಂತ ಹೇಳಿದ್ರೆ ಒಂದು ಇಚ್ಛಿತ ಮನೋರೋಗದ ಗುಂಪೆ ಅಂತ ಹೇಳಿದ. Schizophrenia is meaning schizophrenia is nothing but a mental splitting or split personality. Most of the people have confused term as split personality as multiple personality or a DID, dissociative identity disorder ಅಂತ ತಿಳ್ಕೊಂಡಿದ್ದಾರೆ. Most of the people confused this split personality as a multiple personality or dissociative identity disorder, but it is completely different from split personality. Split personality is nothing but a schizophrenia. Andre mental splitting, ಒಡೆದು ಹೋಳಾದ ಮನುಷ್ಯ. Their mentality is like a broken ಮಿರರ್ ತರ ಇರ್ತದೆ, ಒಂದು ಒಡೆದು ಹೋದ ಕನ್ನಡಿಯ ತರ ಇರ್ತದೆ. ಸೊ ಒಡೆದು ಹೋದ ಅಥವಾ ಹೋಳಾದ ಮನುಷ್ಯ ಪರ್ಸನಾಲಿಟಿ. ಸೊ ಸ್ಪ್ಲಿಟ್ ಪರ್ಸನಾಲಿಟಿ ಈಸ್ ನಾಟ್ ಅ ಮಲ್ಟಿಪಲ್ ಪರ್ಸನಾಲಿಟಿ. ಸ್ಪ್ಲಿಟ್ ಪರ್ಸನಾಲಿಟಿ ಇಸ್ ನಥಿಂಗ್ ಬಟ್ schizophrenia. Next one, DSM ಕ್ರೈಟೀರಿಯಾದ ಪ್ರಕಾರ ಕ್ಲಿನಿಕಲ್ ಫೀಚರ್ಸ್ ಆಫ್ schizophrenia. ಈಗ DSM ಪ್ರಕಾರ, DSM ಅಂದ್ರೆ ಡಯಾಗ್ನೋಸ್ಟಿಕ್ ಸ್ಟ್ಯಾಟಿಸ್ಟಿಕಲ್ ಮ್ಯಾನ್ಯುಯಲ್ ಫಾರ್ ಮೆಂಟಲ್ ಡಿಸಾರ್ಡರ್ಸ್ ಅಂತ ಇದೆ. ಇದು ದಿಸ್ ಇಸ್ ಡೆವಲಪ್ಡ್ ಬೈ APA, ಅಮೇರಿಕನ್ ಸೈಕ್ಯಾಟ್ರಿಸ್ಟ್ ಅಸೋಸಿಯೇಷನ್. ಕ್ಲಿನಿಕಲ್ ಫೀಚರ್ಸ್, ಇವರ ಪ್ರಕಾರ ಕ್ಲಿನಿಕಲ್ ಫೀಚರ್ಸ್ ಸ್ಕಿಜೋಫ್ರೇನಿಯಾದ ಇಚ್ಛಿತ ಮನೋರೋಗದ ಲಕ್ಷಣಗಳು ಏನೇನಲ್ಲ ಅಂತ. ಒಂದು ಫಸ್ಟ್ ಒನ್ ಇಸ್ ಥಾಟ್ ಅಂಡ್ ಸ್ಪೀಚ್ ಡಿಸಾರ್ಡರ್. ಥಾಟ್ ಅಂದ್ರೆ ಆಲೋಚನೆ ಮತ್ತು ಸ್ಪೀಚ್ ಡಿಸಾರ್ಡರ್ ಮತ್ತು ಮಾತಿನ ಸಮಸ್ಯೆ. ಆಟಿಸ್ಟಿಕ್ ಥಿಂಕಿಂಗ್. ಹಿಯರ್ ಥಿಂಕಿಂಗ್ ಇಸ್ ಗವರ್ನ್ಡ್ ಬೈ ಪ್ರೈವೇಟ್ ಅಂಡ್ ಇಲ್ಲಾಜಿಕಲ್ ರೂಲ್ಸ್. ಅಂತ ಹೇಳಿದ್ರೆ ಆಟಿಸ್ಟಿಕ್ ಥಿಂಕಿಂಗ್ ಇನ್ ದ ಸೆನ್ಸ್ ಇನ್ವಾಲ್ಡ್ ಥಿಂಕಿಂಗ್. ದೇ ಆರ್ ಥಿಂಕಿಂಗ್ ದೆಮ್ಸೆಲ್ಸ್. ದೇ ಆರ್ completely involved in the thinking, completely thinking themselves, completely inward thinking, inner thinking. Here thinking is governed by private, they are thinking themselves itself. And illogical rules in the sense not logical, ಯಾವುದೇ ತರ್ಕಬದ್ಧವಾದ ಇದು ಇಲ್ಲ. irrational thinkings, they are thinking not in a rational way, irrational way they are thinking. ಅಸ್ಪಷ್ಟವಾದಂತಹ ನಿಯಮಗಳ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ ಅವರು ಅವರಷ್ಟಕ್ಕೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಆಟಿಸ್ಟಿಕ್ ಥಿಂಕಿಂಗ್, ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ಡೇ ಡ್ರೀಮಿಂಗ್, ಹಗಲುಗನಸು ಕಾಣುವುದು ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್, patient may consider two things identical because they have identical predicates and properties. ಇವ್ರು ಏನು ತಿಳ್ಕೊಂಡಿರ್ತಾರೆ ಅಂತ ಹೇಳಿದ್ರೆ, ಎರಡು ವಸ್ತುಗಳು ನೋಡ್ಲಿಕ್ಕೆ ಒಂದೇ ತರ ಇದ್ರೆ ಅಥವಾ ಒಂದೇ ತರ ಫೀಚರ್ಸ್ ಯಾವ್ದಾದ್ರು ಇದ್ರೆ, ಇಫ್ ದೇರ್ ಈಸ್ ಅ two things have almost the similar characteristics, they think that these two things are identical. ಒಂದು ವೇಳೆ ಎರಡು ವಸ್ತುಗಳು ಒಂದೇ ತರ ಇದ್ರೆ, ಒಂದೇ ಬಣ್ಣ ಇದ್ರೆ, ಅದನ್ನು ತಿಳ್ಕೊಂಡಿರೋದು ಏನಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಹಾಲು ಮತ್ತು ಸುಣ್ಣ ಒಂದೇ ತರ ಬಣ್ಣ ಉಂಟು ಅಂತಾದ್ರೆ ಅದನ್ನು ತಿಳ್ಕೊಂಡಿರೋದು ವೈಟ್ ಇದೆ ಅಂತಾದ್ರೆ
They are thinking that even the carbon water, calcium water, and the while seeing the milk, they think that both are same and both are identical, and there is no difference between each other. ಸೊ ಅವ್ರು ಎರಡನ್ನು ಒಂದೇ ಅಂತ ತಿಳ್ಕೊಂಡಿರ್ತಾರೆ. ಆ ತರದ ಸ್ವಭಾವದವರು. ಹಾಲು ಮತ್ತು ಸುಣ್ಣವನ್ನು ನೋಡಿ ಎರಡು ಒಂದೇ ತರ ಬಣ್ಣ ಇದೆ, ಆದ್ರಿಂದಾಗಿ ದೇ ಆರ್ ಒನ್ ಅಂಡ್ ದ ಸೇಮ್, ದೇ ಆರ್ ಐಡೆಂಟಿಕಲ್ ಅಂತ ಆ ತರ ತಿಳ್ಕೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್ ಅದರಲ್ಲೂ ಇನ್ನೊಂದು ತರ ಎಕ್ಸಾಂಪಲ್ ತೋರಿಸಿದ್ದಾರೆ ನೋಡಿ ಇಲ್ಲಿ. ಲಾರ್ಡ್ ಹನುಮಾನ್ ವಾಸ್ ಸೆಲಿಬ್ರೇಟ್. ಲಾರ್ಡ್ ಹನುಮಾನ್ ಅಂತ ಹೇಳುವಂತ ಬ್ರಹ್ಮಚಾರಿ. ಹಿ ವಾಸ್ ನಾಟ್ ಅಟ್ರಾಕ್ಟಿವ್ ಟುವರ್ಡ್ಸ್ ದಿ ಸೆಕ್ಸುವಲ್ ರಿಲೇಶನ್ಶಿಪ್. ಸೊ ಐ ಆಮ್ ಸೆಲಿಬ್ರೇಟ್ ಟು. ಸೊ ನಾನು ಕೂಡ ಯಾವುದೇ ರೀತಿಯಾದಂತಹ ಲೈಂಗಿಕ ಸಂಬಂಧಕ್ಕೆ ಒಳಗಾಗಿಲ್ಲ, ಮತ್ತೆ ನಾನು ಕೂಡ ಬ್ರಹ್ಮಚಾರಿ. ಹನುಮಂತನು ಕೂಡ ಬ್ರಹ್ಮಚಾರಿ, ನಾನು ಕೂಡ ಬ್ರಹ್ಮಚಾರಿ. ಸೊ ಐ ಆಮ್ ಲಾರ್ಡ್ ಹನುಮಾನ್. ಅದರಿಂದಾಗಿ ನಾನು ಹನುಮಂತ. ಯಾಕೆಂತ ಹೇಳಿದ್ರೆ ದೇವರಿಗೂ ನನಗೂ ಏನು ವ್ಯತ್ಯಾಸ ಇಲ್ಲ. ಅದರಿಂದಾಗಿ ಈ ಒಂದು ಕಾರಣದಿಂದಾಗಿ, ಈ ಒಂದು ಕ್ವಾಲಿಟೀಸ್ ಇಂದಾಗಿ, ಬಿಕಾಸ್ ಆಫ್ ದೀಸ್ ಕ್ವಾಲಿಟೀಸ್, ದೀಸ್ ಐಡೆಂಟಿಕಲ್ ಕ್ವಾಲಿಟೀಸ್, ದೇ ಆರ್ ಥಿಂಕಿಂಗ್ ದಟ್ ಐ ಆಮ್ ಲೈಕ್ ಲಾರ್ಡ್ ಹನುಮಾನ್. ನಾಟ್ ಐ ಆಮ್ ಲೈಕ್ ಲಾರ್ಡ್ ಹನುಮಾನ್, ಐ ಆಮ್ ಲಾರ್ಡ್ ಹನುಮಾನ್. ನಾನು ಲಾರ್ಡ್ ಹನುಮಾನ್ ಅಂತ ಹೇಳಿ ತಿಳ್ಕೊಂಡಿರ್ತಾರೆ. ಐ ಆಮ್ just Lord Hanuman itself. So next one is loosening of association. There is no connections between each other, their speech and their thinking. So loosening of association. Loosening of associations is a pattern of spontaneous speech in which things said in juxtaposition lack meaningful relationship. So they are spontaneously speaking a lot. They are continuously speaking, in which things said in juxtaposition, in situation, while in a situation which is speech, where the speech which has no meaningful relationship. There is no meaningful relationship in there. It is not a situationally bounded speech. So ಸಂದರ್ಭಕ್ಕೆ ಸರಿಯಾದ ಮಾತು ಇರುವುದಿಲ್ಲ, ಮತ್ತು ಲ್ಯಾಕ್ ಮೀನಿಂಗ್ಫುಲ್ ರಿಲೇಶನ್ಶಿಪ್. ಮೀನಿಂಗ್ಫುಲ್ ಅಂದ್ರೆ ಅರ್ಥರಹಿತವಾದಂತ ಸಂಬಂಧವುಳ್ಳ, ಅರ್ಥರಹಿತವಾದಂತ ಮಾತನ್ನು ಆಡ್ತಾ ಇರ್ತಾರೆ. ಸೊ ಆ ಸಂದರ್ಭಕ್ಕೆ ಸರಿಯಾದ ಮಾತು ಇರುವುದಿಲ್ಲ. ಇಟ್ ಈಸ್ ನಾಟ್ ರಿಲೇಟೆಡ್ ಟು ಸಿಚುವೇಶನ್, ನಾಟ್ ಸಿಚುವೇಶನಲಿ ಬೌಂಡೆಡ್ ಸ್ಪೀಚ್. ಸೊ ಲ್ಯಾಕ್ ಮೀನಿಂಗ್ಫುಲ್ ರಿಲೇಶನ್ಶಿಪ್. ದೇರ್ ಇಸ್ ನೋ ಮೀನಿಂಗ್ಫುಲ್ ರಿಲೇಶನ್ಶಿಪ್ ಬಿಟ್ವೀನ್ ದಿ ಸಿಚುವೇಶನ್ ಅಂಡ್ ದ ಸ್ಪೀಚ್. ಸೊ ಸಂದರ್ಭಕ್ಕೂ ಅವರು ಆಡೋ ಮಾತಿಗೂ ಒಂದಕ್ಕೊಂದು ಸಂಬಂಧ ಇರುವುದಿಲ್ಲ. There is an idiosyncratic shifting from one frame of references to the another. ಅವರು ಒಂದು ಮಾತು ಇಲ್ಲಿ they are shifting from one topic to another topic. Suddenly they are changing each topics. So suddenly all of a sudden they are changing their topics. ಇಲ್ಲಿ ಏನು ಅಂತ ಹೇಳಿದ್ರೆ there is idiosyncratic ಅಂದ್ರೆ idiosyncratic shifting from one frame of references to another to another. One ಅಂದ್ರೆ they are shifting, keep on changing their topic from one to another. So there is no connections between each other. The speech is often described as this kind of speech is described as disjoint. There is no join. See, there is no relationship between one topic to another topic. So disjoint. There is no connections. There is no connection. ಇದು ಎರಡಕ್ಕೂ ಸಂಬಂಧ ಇಲ್ಲ, ಸಂಪರ್ಕವೇ ಇಲ್ಲದಂಥದ್ದು, ಒಂದಕ್ಕೊಂದು ಹೋಲಿಕೆ ಸಂಬಂಧ ಇಲ್ಲದೆ ಇರುವಂತಹ ಮಾತುಗಳನ್ನು ಆಡ್ತಾರೆ. ನೆಕ್ಸ್ಟ್ ಇದಕ್ಕೆ ಹೋಗುವ. ಇಫ್ ದ ಲೂಸನಿಂಗ್ ಬಿಕಮ್ಸ್, ಈ ಯಾವಾಗ ಇಫ್ ದ ಲೂಸನಿಂಗ್ ಬಿಕಮ್ಸ್ ವೆರಿ ಸಿವಿಯರ್, ಈ ಗ್ಯಾಪ್ ಯಾವಾಗ, ಈ ಮಧ್ಯದ ಅಂತರ ಯಾವಾಗ ಜಾಸ್ತಿ ಆಗ್ತದೆ, ಒಂದಕ್ಕೊಂದು ಸಂಬಂಧ ಇಲ್ಲದ ತೀವ್ರತೆ ಜಾಸ್ತಿ ಆಗ್ತದೆ. ವೆನ್ ದಿಸ್ ಲೂಸನಿಂಗ್ ಬಿಕಮ್ಸ್ ವೆರಿ ಸಿವಿಯರ್, ವೆರಿ cruel, very dangerous condition, this speech becomes virtually incomprehensible, unable to understand the speech. So this speech becomes virtually incomprehensible. Incomprehensible is nothing but nobody can understand this speech. ಅಂದ್ರೆ ಯಾರಿಗೂ ಅರ್ಥೈಸ್ಲಿಕ್ಕೆ ಆಗುದಿಲ್ಲ. ಯಾವಾಗ ಒಂದಕ್ಕೊಂದು ಸಂಬಂಧ ಇಲ್ಲದನ್ನು ಮಾತಾಡ್ತಾರೆ, ತೀವ್ರತೆ ಯಾವಾಗ ಜಾಸ್ತಿ ಆಗ್ತದೆ, then other people unable to understand this or comprehend their speech. ಅಂದ್ರೆ ಅರ್ಥೈಸ್ಲಿಕ್ಕೆ ಕಷ್ಟ ಆಗ್ತದೆ. This is known as incoherence. Incoherence means when the people unable to when the people unable to understand this person's speech, that is called as incoherence. So incoherence ಅಂತಾನೆ ಹೇಳ್ತಾರೆ ಇದನ್ನು, ಒಂದಕ್ಕೊಂದು ಸಂಬಂಧವಿಲ್ಲದ ಮಾತುಕತೆ. Then thought blocking. It is a characteristic feature of schizophrenia. ನೋಡಿ, ಥಾಟ್ ಬ್ಲಾಕಿಂಗ್ ಅಂದ್ರೆ ಅವರ ಆಲೋಚನೆಗೆ ತಡೆ ಬಂದಿದೆ ಅಂತ ತಿಳ್ಕೊಳ್ಳೋದು. ಆಲೋಚನೆಗೆ ತಡೆ ಬಂದಿದೆ ಅಂತ.
ಇಟ್ಸ್ ಅ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ಸ್ಕಿಜೋಫ್ರೀನಿಯಾ. ಸ್ಕಿಜೋಫ್ರೀನಿಯಾದ ಮೇನ್ ಲಕ್ಷಣಗಳಲ್ಲಿ ಒಂದು ಇದು. ಏನು ಅಂತ ಹೇಳಿದ್ರೆ, ದೇರ್ ಇಸ್ ಅ ಸಡನ್ ಇಂಟರಪ್ಷನ್ ಆಫ್ ಸ್ಟ್ರೀಮ್ ಆಫ್ ಸ್ಪೀಚ್ ಬಿಫೋರ್ ದಿ ಥಾಟ್ ಇಸ್ ಕಂಪ್ಲೀಟೆಡ್. ಒಂದು ಆಲೋಚನೆ ನಿಲ್ಲುವ ಮೊದಲೇ, ಬಿಫೋರ್ ಒನ್ ಥಾಟ್ ಇಸ್ ಕಂಪ್ಲೀಟೆಡ್, ಬಿಫೋರ್ ಒನ್ ಟಾಪಿಕ್ ಇಸ್ ಕಂಪ್ಲೀಟೆಡ್, ದೇ ಆರ್ ಸಡನ್ಲಿ ಚೇಂಜಿಂಗ್ ದೇರ್ ಟಾಪಿಕ್, ಆರ್ ದೇ ಆರ್ ಸಡನ್ಲಿ ಇಂಟರಪ್ಟ್ ಕಮ್ಸ್, ಅವ್ರ ಯಾವುದೇ ಅಡಚಣೆ ಬರ್ಬೋದು ಅವರ ಮಾತಿನಲ್ಲಿ. ದೇರ್ ಇಸ್ ಅ ಸಡನ್ ಇಂಟರಪ್ಷನ್, ಸಡನ್ ಇದ್ದಕ್ಕಿದ್ದ ಹಾಗೆ ಅಡೆತಡೆ ಬರುವಂತ ಸಾಧ್ಯತೆ ಇದೆ. ಸಡನ್ ಇಂಟರಪ್ಷನ್ ಆಫ್ ಸ್ಟ್ರೀಮ್ of speech before the thought is completed. Once before completing one thought or one speech, the interruption may comes in between their speech. So interruption comes, sudden interruption, ಸಡನ್ ಆಗಿ ಒಂದು ಇದ್ದಕ್ಕಿದ್ದಂತೆ ಅಡೆತಡೆ ಬರುವಂತ ಸಾಧ್ಯತೆ ಇದೆ ಮಾತುಕತೆಯ ನಡುವೆ. ಸೊ ಅವರ ಆಲೋಚನೆ ಅಲ್ಲಿಗೆ ಬಿಫೋರ್ ದೇ ಥಾಟ್ಸ್ ಕಂಪ್ಲೀಟೆಡ್, ಅವರ ಆಲೋಚನೆ ಮುಗಿಯೋ ಮೊದಲೇ ಏನಾದ್ರೂ ಅಡೆತಡೆ ಮಾಡ್ತಾರೆ, ಬೇರೆ ಟಾಪಿಕ್ಗೆ ಒಮ್ಮೆಲೆ ಹಾಕ್ತಾರೆ. ಆಫ್ಟರ್ ಅ ಪೌಸ್, ಒಂದು ವೇಳೆ ಒಂದು ಸಣ್ಣ ವಿರಾಮ ಕೊಟ್ಟ ಮೇಲೆ, ಆಫ್ಟರ್ ಅ ಪೌಸ್ ದ ಸಬ್ಜೆಕ್ಟ್ ಕೆನಾಟ್ ರೀಕಾಲ್ ವಾಟ್ ಹಿ ಹ್ಯಾಡ್ ಮೀನ್ ಟು ಸೇ, ಹಿ ಯೂಸ್ ಟು ಫರ್ಗೆಟ್. ಸೊ ಆಫ್ಟರ್ ಅ ಪೌಸ್, ಟೇಕಿಂಗ್ ಅ ಪೌಸ್, ಆಫ್ಟರ್ ಟೇಕಿಂಗ್ ಎ ರೆಸ್ಟ್, ದ ಸಬ್ಜೆಕ್ಟ್ cannot able to recall or cannot able to memorize what he had meant to say, or what he had already said, or what she had already said. ಒಂದು ವಿರಾಮ ಕೊಟ್ಟ ಮೇಲೆ, ಅವರಿಗೆ ಒಂದು ಸಣ್ಣ ವಿರಾಮ ಕೊಟ್ಟ ಮೇಲೆ ಸಬ್ಜೆಕ್ಟ್ ಕೆನಾಟ್ ರೀಕಾಲ್, ನಾನು ಮೊದಲು ಎಂತ ಮಾತಾಡಿದ್ದೇನೆ, what I said already before taking a pause, what I said already. They keep on remembering, but they unable to recall the things and what he had mean to say, what he had already said, what she had already said. They used to forget this, they unable to recall this. ನಾನು ಏನು ಮೊದಲಿಗೆ ಹೇಳಿದ್ದೇನೆ ಅದು ಏನು ಅಂತವೇ ನೆನಪಿರುವುದಿಲ್ಲ ಅವರಿಗೆ. ಒಂದು ಸಣ್ಣ ವಿರಾಮ ತಗೊಂಡು ವಿರಾಮದ ನಂತರ ಮಾತಾಡ್ಬೇಕಾದ್ರೆ ಸಡನ್ ಆಗಿ ಮರ್ತೋಗ್ತದೆ. ಕೆಲವರಿಗೆ ಈ ತರದ ಸಮಸ್ಯೆ ಇರ್ತದೆ, ಸಣ್ಣ ಪುಟ್ಟ ಸಮಸ್ಯೆ, ಅದು ಮಾಮೂಲಾಗಿರುವಂಥದ್ದು. ಆದ್ರೆ ಈ ರೋಗದಲ್ಲಿ those who have schizophrenia, they have this kinds of problem more and more. These kinds of problems are most common in schizophrenia. So this may at times be associated with thought withdrawal. ಸಡನ್ ಆಗಿ ಆಲೋಚನೆ ಬಿಟ್ಟು ಬಿಡುವಂತ ಸಾಧ್ಯತೆ ಇರ್ತದೆ. ದಿಸ್ ಮೇ ಅಟ್ ಟೈಮ್ಸ್ ಮೇ ಅಸೋಸಿಯೇಟೆಡ್ ವಿತ್ ಥಾಟ್ ವಿಡ್ರಾವಲ್. ಒಂದು ಆಲೋಚನೆಯಿಂದ ಬಿಟ್ಟು ಇನ್ನೊಂದು ಆಲೋಚನೆಗೆ ಹಾರ್ತಾರೆ. ಸೊ ನೆಕ್ಸ್ಟ್ ಒನ್ ಇಸ್ ದ ನಿಯೋಲಾಜಿಸಮ್. Neologisms are newly formed words or phrases whose derivation cannot be understood. Neologisms ಅಂದ್ರೆ ಅರ್ಥ are newly formed words or phrases whose derivation cannot be understood. ಅಂದ್ರೆ neologisms ಅಂತ ಹೇಳಿದ್ರೆ, see, the schizophrenia patients are very famous in forming a newly formed words. They are very clever in very brilliant in newly forming words. Different words they are creating whose derivation cannot be understood. Nobody can understand that words. Nobody can understand. Why? Because it's a newly formed words by them itself. They are themselves, they are forming the newly formed words. ಅವರು ಹೊಸದಾದ ಶಬ್ದವನ್ನು ಒಂದು ಬಳಸ್ತಾರೆ, ಹೊಸದಾದ ಪದವನ್ನು ಕ್ರಿಯೇಟ್ ಮಾಡ್ತಾರೆ, ಸೃಷ್ಟಿಸ್ತಾರೆ, ಮತ್ತು ಆ ಪದ ಯಾರಿಗೂ ಅರ್ಥವೇ ಆಗುತ್ತಿಲ್ಲ. Nobody can understand these words. So then the second one features is in the neologism, these are created to express a concept for which the subject has no dictionary word. They want to express the concept or express their ideas, for the subject has no dictionary word. That the subject has no any dictionary word. They are creating their own words. It is not there in the dictionary, but they are creating their own words to express their concept or ideas. Sometimes normal words are used in an unconventional way, but the derivation can be understood called as paraphasias. See, sometimes they are using a normal words ಅನ್ನು ಯೂಸ್ ಮಾಡ್ತಾರೆ. ಆದ್ರೆ ಆ ನಾರ್ಮಲ್ ವರ್ಡ್ಸ್ ಅನ್ನು ಅನ್ಕನ್ವೆನ್ಷನಲ್ ವೇಸ್, ಬೇರೆ ತರದ ಸಂದರ್ಭಕ್ಕೆ ಸರಿಯಾಗಿ ಬಳಸುದಿಲ್ಲ. ಬಟ್ ದ ಡಿರೈವೇಶನ್ ಕ್ಯಾನ್ ಬಿ ಅಂಡರ್ಸ್ಟುಡ್ ಕಾಲ್ಡ್ ಆಸ್, ಆದ್ರೆ ಅದರ ಅರ್ಥ ಗೊತ್ತಾಗ್ತದೆ. ಆದ್ರೆ ನಾರ್ಮಲ್ ವರ್ಡ್ ಅನ್ನು ಅನ್ಕನ್ವೆನ್ಷನಲ್ ವೇಸ್ ಅಲ್ಲಿ ಅಥವಾ
ಬೇರೆ ಸಂದರ್ಭಕ್ಕೆ ಸರಿಯಾದ ರೀತಿಯಲ್ಲಿ ಬಳಸುವುದಿಲ್ಲ, ಸಂದರ್ಭಕ್ಕೆ ಬೇಕಾದ ರೀತಿಯಲ್ಲಿ, ಅಥವಾ ಸಂದರ್ಭಕ್ಕೆ ಸರಿಯಾದ ಮೇ ಬಿ ದೇ ಪ್ರೊನೌನ್ಸಿಯೇಷನ್ ಮೇ ಬಿ ಡಿಫರೆನ್ಸ್, ನಾರ್ಮಲ್ ವರ್ಡ್ಸ್ ದೇ ಆರ್ ಯೂಸಿಂಗ್, but in a different way they are using that words. So this is called as paraphasias. Next, a patient with schizophrenia may show complete mutism. So another problem of this patient is the patient with schizophrenia may show complete mutism. ಅಂದ್ರೆ ಮಾತುಕತೆನೇ ಇರುವುದಿಲ್ಲ, ಕಂಪ್ಲೀಟ್ ಮೌನ, ಸಂಪೂರ್ಣ ಮೌನ ಇರ್ತದೆ, ವಿತ್ ನೋ ಸ್ಪೀಚ್ ಪ್ರೊಡಕ್ಷನ್. ಅಂದ್ರೆ ಮಾತೇ ಆಡುದಿಲ್ಲ, ಆ ರೀತಿಯಲ್ಲಿ ಇರ್ತಾರೆ. ಪೇಷಂಟ್ ವಿತ್ ಸ್ಕಿಜೋಫ್ರೆನಿಯಾ ಮೇ ಶೋ ಕಂಪ್ಲೀಟ್, ಸಂಪೂರ್ಣವಾದ ಮೌನ ಇರ್ತದೆ. ಮ್ಯೂಟಿಸಮ್ ಅಂತ ಹೇಳಿದ್ರೆ, ಮ್ಯೂಟ್ ಅಂತ ಹೇಳಿದ್ರೆ ಮೌನ, ಮ್ಯೂಟ್ ಅಂತ ಹೇಳಿದ್ರೆ ಸೈಲೆಂಟ್ ಅಂತ. ಸೈಲೆಂಟ್ ಈಸ್ ನಥಿಂಗ್ ಬಟ್ ಮೌನ. ಕಂಪ್ಲೀಟ್ ಮ್ಯೂಟಿಸಮ್, ಸಂಪೂರ್ಣ ಮೌನವರಾಗಿರ್ತಾರೆ. ಅಥವಾ ಪವರ್ಟಿ ಆಫ್ ಸ್ಪೀಚ್, ಪವರ್ಟಿ ಅಂದ್ರೆ ಮಾತಿನ ಬಡತನ ಇರ್ತದೆ. ಬಡತನ ಅಂತ ಹೇಳಿದ್ರೆ ಮಾತೆ ಆಡುದಿಲ್ಲ ಕೆಲವು ಸಲ. ಪವರ್ಟಿ ಆಫ್ ಸ್ಪೀಚ್, ಮಾತಾಡಿದ್ರೆ ಒಂದ್ ವರ್ಡ್, ಎಲ್ಲಾದ್ರೂ ಇಫ್ ದೇ ವಾಂಟ್ ಟು ಸ್ಪೀಕ್ ಓನ್ಲಿ ಒನ್ ವರ್ಡ್, ದೇರ್ ಇಸ್ ಅ ವೆರಿ ವೆರಿ limited words comes from their mouths. That is poverty of speech. Either they are not speaking or they may speak in one word. Then echolalia, repetition of words of examiner by patient. See, they used to repeat the same words. Repeat the same words. If I will say one word, see, behavior, I will say behavior. They used to say the same word. ಅಂದ್ರೆ ಇಕೋಲಾಲಿಯಾ ಅಂದ್ರೆ ಅರ್ಥ, ಇಕೋಲಾಲಿಯಾ ಅಂತಾನೆ ಹೇಳ್ಬೇಕಿಕ್ಕೆ, ಇದರಲ್ಲಿ ಕರೆಕ್ಟ್ ಆದ ಕನ್ನಡ ಪದ ಇಲ್ಲ. ಇಕೋಲಾಲಿಯಾ ಈ ರೋಗದ ಲಕ್ಷಣ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಅವರು ಒಂದೇ ಪದವನ್ನು ಮತ್ತೆ 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 ಹೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್, ಅವರನ್ನು ನೋಡ್ಲಿಕ್ಕೆ ಬಂದ ಡಾಕ್ಟರ್ ಇರ್ಬೋದು ಅಥವಾ ವೈದ್ಯರು ಇರ್ಬೋದು, ಅವ್ರು ಏನಾದ್ರು ಹೇಳಿದ್ರೆ ಅದೇ ಪದವನ್ನು ಮತ್ತೆ 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 ಪುನರಾವರ್ತಿಸ್ತಾ ಇರ್ತಾರೆ. ಸೊ ದೇ ಆರ್ ಕಂಪ್ಲೀಟ್ಲಿ ರಿಪೀಟಿಂಗ್ ದ ಸೇಮ್ ವರ್ಡ್ಸ್ ಆಫ್ ದಿ ಡಾಕ್ಟರ್ಸ್, or else any person who is going to visit them, or who they have an interaction with them. So they are completely repeating the same words. Perseveration. Next one, perseveration. Persistent in the sense ಅಸ್ಪಷ್ಟವಾದದ್ದು, ಅಸ್ಪಷ್ಟ ರಿಪಿಟೇಷನ್ ಆಫ್ ವರ್ಡ್ಸ್. ಅಸ್ಪಷ್ಟವಾದಂತಹ ಪದೇ ಪದೇ ಒಂದೇ ಶಬ್ದವನ್ನು ಅಸ್ಪಷ್ಟವಾಗಿ ಹೇಳುದು, ಬಿಯಾಂಡ್ ದೇರ್ ರಿಲೆವೆನ್ಸ್. ಸೊ ಬಿಯಾಂಡ್ ದೇರ್, ಅದನ್ನು ಮತ್ತೆ 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 ಹೇಳುದು, ಅಸ್ಪಷ್ಟವಾಗಿ ಹೇಳುವಂಥದ್ದು ಒಂದೇ ಶಬ್ದವನ್ನು. ನೆಕ್ಸ್ಟ್, verbigeration, senseless repetition of same words over and over again. Senseless repetition. See, in echolalia, there is a repetition of the words. Senseless, there is that is not a senseless repetition of the words of examiner. Those who speaks to them, their words, they are catching that word and repeating that word. But in verbigeration, senseless words, nonsense words in the sense that is not making sense, useless or any senseless words, they are repeating in the same words over and over. Repeatedly, they are using the senseless words. So this is called as verbigeration. Next one is the disorder of delusions. The commonly seen delusion in schizophrenia include delusions of persecution. See, I have already said it's a disorder of delusions and hallucinations. It's a commonly seen delusions. It's a completely delusional disorder is there in schizophrenia. Schizophrenia's delusions disorders are, there is a 3 types of more than 3 types are there. Delusions of persecution. For example, belief that people are against me, people are hating me. Persecution in the sense people are hating. Delusions of persecution ಅಂದ್ರೆ ತಪ್ಪು ತಿಳುವಳಿಕೆ. ಇಲ್ಲಿ ಡೆಲ್ಯೂಷನ್ಸ್ ಅಂತ ತಪ್ಪು ತಿಳುವಳಿಕೆ, ಇದು ಸುಳ್ಳು ಭ್ರಮೆ ಅಂತ ಹೇಳ್ಬೋದು. ಸುಳ್ಳು ಭ್ರಮೆ ಅಂತ ಏನು ಅಂತ ಹೇಳಿದ್ರೆ, ಬಿಲೀಫ್ ದಟ್ ಪೀಪಲ್ ಆರ್ ಅಗೇನ್ಸ್ಟ್ ಮೀ, ಆಲ್ ದ ಪೀಪಲ್ ಆರ್. ಇಲ್ಲಿ ನಂಬಿಕೆ ಏನು ಅಂತ ಹೇಳಿದ್ರೆ, ಬೇರೆ ಜನರು ನನಗೆ ಅಪೋಸಿಟ್ ಆಗಿದ್ದಾರೆ, ಅಪೋಸ್ ಮಾಡ್ತಿದ್ದಾರೆ, ನನಗೆ ವಿರುದ್ಧವಾಗಿದ್ದಾರೆ ಅಂತ ತಿಳ್ಕೊಳ್ಳುವಂಥದ್ದು. ಇನ್ನು ನೆಕ್ಸ್ಟ್ ಒನ್, ಡೆಲ್ಯೂಷನ್ಸ್ ಆಫ್ ರೆಫರೆನ್ಸಸ್, ಬೀಯಿಂಗ್ ರೆಫರ್ಡ್ ಬೈ ಅದರ್ಸ್. If they see a TV serial or if they see a character in that, it is completely referring to them. ಆ ಕ್ಯಾರೆಕ್ಟರ್ ಅಂದ್ರೆ ದೂರದರ್ಶನದಲ್ಲಿ ನೋಡ್ಬೇಕಾದ್ರೆ ಅಲ್ಲಿ ಬರುವಂತ ಪಾತ್ರ ಅದು ನನಗೆ ಮಾಡಿದ ಹಾಗೆ ಇದೆ, ಅದು ನನ್ನನ್ನೇ ಬಿಂಬಿಸ್ತದೆ ಅಂತ ಆ ರೀತಿ ತಿಳ್ಕೊಂಡಿರ್ತಾರೆ.
ಅಥವಾ ಬೇರೆಯವರು ಇನ್ನೂ ಒಂದಂತ ಹೇಳಿದ್ರೆ ಬೇರೆಯವರು ನನ್ನ ಬಗ್ಗೆ ಮಾತಾಡ್ತಾರೆ ಅಂತಾನು ತಿಳ್ಕೊಳ್ಳುವಂತ ಸಾಧ್ಯತೆ ಇರ್ತದೆ. ಡೆಲ್ಯೂಷನ್ ಆಫ್ ರೆಫರೆನ್ಸಸ್, ನನ್ನನ್ನು ಯಾರೋ ಗಮನಿಸಿದ್ದಾರೆ, ನನ್ನನ್ನು ಯಾರೋ ನನ್ನ ಬಗ್ಗೆನೇ ಯಾರೋ ಮಾತಾಡ್ತಾರೆ, ಬೀಯಿಂಗ್ ರೆಫರ್ಡ್ ಬೈ ಅದರ್ಸ್, ನನ್ನ ಬಗ್ಗೆನೇ ಯಾರೋ ಮಾತಾಡ್ತಿದ್ದಾರೆ ಅಂತ. ಅಥವಾ ಯಾವುದೇ ಟಿವಿ ಸೀರಿಯಲ್ಗಳಲ್ಲಿ ಅಥವಾ ಟಿವಿ ಧಾರಾವಾಹಿಗಳಲ್ಲಿ ಬರುವಂತ ಕ್ಯಾರೆಕ್ಟರ್ ನನ್ನ ಬಗ್ಗೆನೇ ತೋರಿಸ್ತಾ ಉಂಟು, ನನ್ನ ಬಗ್ಗೆನೇ ಹೇಳ್ತಾ ಉಂಟು. ಅಥವಾ ಇಬ್ರು ಯಾರಾದ್ರೂ ಮಾತಾಡಿದ್ರು ಸಾಕು, ಇಬ್ಬರು ವ್ಯಕ್ತಿಗಳು ಮಾತಾಡಿದ್ರೆ, ಟೂ ಪರ್ಸನ್ಸ್ ಇಂಟರಾಕ್ಟಿಂಗ್ ಆರ್ conversation between two persons, by seeing the conversation between two persons, they are thinking that they are talking about them. So ಅವರಿಬ್ರು ಮಾತಾಡೋದು ನನ್ನ ವಿಷಯ ಅಂತ ಹೇಳಿ ತಿಳ್ಕೊಂಡಿರ್ತಾರೆ. ಇನ್ನು ನೆಕ್ಸ್ಟ್ ಇದು ಡೆಲ್ಯೂಷನ್ಸ್ ಆಫ್ ಗ್ರ್ಯಾಂಡಿಯರ್, ಎಕ್ಸಾಜರೇಟೆಡ್ ಸೆಲ್ಫ್ ಇಂಪಾರ್ಟೆನ್ಸ್. ಇಲ್ಲಿ ಏನು ತಿಳಿದ್ರೆ ದೇ ಆರ್ ಓವರ್ ಸೆಲ್ಫ್ ಇಂಪಾರ್ಟೆನ್ಸ್. ಓವರ್ ಅಂದ್ರೆ ಸ್ವ ಪ್ರಾಮುಖ್ಯತೆ ಜಾಸ್ತಿ ಇರ್ತದೆ. ದೇ ಆರ್ ಗಿವಿಂಗ್ ಮೋರ್ ಇಂಪಾರ್ಟೆನ್ಸ್ ಟು ದೆಮ್, more and more importance to them. That is called as exaggerated self-importance. Delusions of grandeur. ಸ್ವ ಪ್ರಾಮುಖ್ಯತೆಯ ಭ್ರಮೆ ಅಂತ ಹೇಳ್ಬೋದು ಇದನ್ನು. ನೆಕ್ಸ್ಟ್ ಇದು ಡೆಲ್ಯೂಷನ್ಸ್ ಆಫ್ ಕಂಟ್ರೋಲ್, ಬೀಯಿಂಗ್ ಕಂಟ್ರೋಲ್ಡ್ ಬೈ ಆನ್ ಎಕ್ಸ್ಟರ್ನಲ್ ಫೋರ್ಸ್, ನೌನ್ ಆರ್ ಅನ್ನೋನ್. ಡೆಲ್ಯೂಷನ್ಸ್ ಆಫ್ ಕಂಟ್ರೋಲ್ ಅಂದ್ರೆ somebody is controlling them, ಅಂದ್ರೆ being external force, some external force is controlling them. ಅವರನ್ನು ಯಾರೋ ಹೊರಗಿನವರು ಕಂಟ್ರೋಲ್ ಮಾಡ್ತಿದ್ದಾರೆ. ಮೇ ಬಿ ಪರಿಚಿತರು ಆಗಿರ್ಬೋದು, ಅಪರಿಚಿತರು ಆಗಿರ್ಬೋದು. ಮೇ ಬಿ ನೌನ್ ಒನ್ ಆರ್ ಅನ್ನೌನ್. ಸಂಬಡಿ ಈಸ್ ಕಂಟ್ರೋಲಿಂಗ್ ದೆಮ್. ಸಮ್ ಎನ್ ಎಕ್ಸ್ಟರ್ನಲ್ ಫೋರ್ಸ್, ಬಾಹ್ಯ ಯಾವುದೋ ಒಂದು ಬಾಹ್ಯ ಶಕ್ತಿ ತನ್ನನ್ನು ನಿಯಂತ್ರಿಸ್ತಾ ಇದೆ. ದೇ ಆರ್ ಥಿಂಕಿಂಗ್ ದಟ್ ಎಕ್ಸ್ಟರ್ನಲ್ ಫೋರ್ಸ್, ಸಮ್ ಎಕ್ಸ್ಟರ್ನಲ್ ಫೋರ್ಸ್ ಇಸ್ ಕಂಟ್ರೋಲಿಂಗ್ ದೇರ್ ಬಿಹೇವಿಯರ್ ಆರ್ ಕಂಟ್ರೋಲಿಂಗ್ ದೆಮ್. ಸೊ ವೆದರ್ ದಟ್ ಈಸ್ ನೌನ್ ಒನ್ ಆರ್ ಅನ್ನೌನ್, ಪರಿಚಿತರಾಗಿರ್ಬೋದು, ಅಪರಿಚಿತ ಬಾಹ್ಯ ಫೋರ್ಸ್, ಬಾಹ್ಯ ಶಕ್ತಿ ಅದನ್ನು ನಿಯಂತ್ರಿಸ್ತಾ ಉಂಟು ತಿಳಿದುಕೊಂಡಿರ್ತಾರೆ. ನೆಕ್ಸ್ಟ್ ಒನ್ ಸೊಮ್ಯಾಟಿಕ್ ಆರ್ ಹೈಪೋಕಾಂಡ್ರಿಯಾಕಲ್ ಡೆಲ್ಯೂಷನ್ಸ್. ಮೀನ್ಸ್ ಸೊಮ್ಯಾಟಿಕ್ ಅಂದ್ರೆ ಹೈಪೋಕಾಂಡ್ರಿಯಾಕಲ್ ಡೆಲ್ಯೂಷನ್ಸ್ ಅಂದ್ರೆ ದೇ ಆರ್ ಥಿಂಕಿಂಗ್ ದಟ್ ದೇ ಹ್ಯಾವ್ ಅ ಮೇಜರ್ ಆರ್ ಡೇಂಜರಸ್, ವೆರಿ ಡೇಂಜರಸ್ ಸೀರಿಯಸ್ ಇಲ್ನೆಸ್ ಕಂಡೀಷನ್ಸ್. ನನಗೆ ಏನೋ ದೊಡ್ಡ ಕಾಯಿಲೆ ಇದೆ ಅಂತ ತಿಳ್ಕೊಂಡಿರ್ತಾರೆ. ಆರ್ ದೇ ಥಿಂಕ್ ದಟ್ ದೇ ಹ್ಯಾವ್ ಅ ಡೆಡ್ಲಿ ಡಿಸೀಸಸ್, ಮಾರಣಾಂತಿಕ ರೋಗ ಇದೆ ಅಂತ ಹೇಳುವಂತ ಭ್ರಮೆಯಲ್ಲಿರ್ತಾರೆ. ಸೊ ಇದಿಷ್ಟು ರೋಗದ ಲಕ್ಷಣ. ಡಿಸಾರ್ಡರ್ಸ್ ಆಫ್ ಪರ್ಸೆಪ್ಷನ್. ಪರ್ಸೆಪ್ಷನ್ ಇಸ್ ನಥಿಂಗ್ ಬಟ್ ಪ್ರತ್ಯಕ್ಷಾನುಭವ ಅಂತ ಹೇಳ್ತಾರೆ. If you perceive the things as it is, called as perception. If you perceive the sun if you perceive the mobile as mobile, that is a normal perception. If you perceive the mobile as any kind of book, or that is illusions, wrong perceptions. If we perceive, even though there is no things are there in front of us, if we perceive that there is the things, if there is no things in front of us, that is hallucinations. ಅದನ್ನು ಹೇಳುವುದು ವಿಭ್ರಮೆ ಅಂತ ಹೇಳ್ತಾರೆ. ವಿಭ್ರಮೆಯ ಕಾಯಿಲೆಗೆ ಇದೇ ಹೇಳುದು, ವಿಭ್ರಮೆ ಅಥವಾ ವಿಭ್ರಾಂತಿ ಅಂತ ಹೇಳ್ತಾರೆ. ಹಲ್ಯೂಸಿನೇಷನ್ಸ್ ಆರ್ ಮೋಸ್ಟ್ ಕಾಮನ್ ಇನ್ ಸ್ಕಿಜೋಫ್ರೇನಿಯಾ. ಈ ಚಿತ್ತ ಮನೋರೋಗದಿಂದ ಬಳಲುವವರಲ್ಲಿ ಹೆಚ್ಚಿನ ಸಮಸ್ಯೆ ಇರುವುದು ಒಂದು ಇಲ್ಯೂಷನ್ಸ್ ಡೆಲ್ಯೂಷನ್ಸ್, ಮತ್ತೊಂದು ಹಲ್ಯೂಸಿನೇಷನ್ಸ್. ಹಲ್ಯೂಸಿನೇಷನ್ಸ್ ಇನ್ ದ ಸೆನ್ಸ್ it's a it's not a wrong perception, it's a false perceptions. ಅಂದ್ರೆ ಸುಳ್ಳು ಪ್ರತ್ಯಕ್ಷಾನುಭವ ಅಂತ ಹೇಳ್ಬೋದು. ಇವನ್ ದೋ ದೇರ್ ಇಸ್ ನೋ ಥಿಂಗ್ಸ್, ದೇ ಆರ್ ಥಿಂಕಿಂಗ್ ದಟ್ ದೇರ್ ಇಸ್ ಅ ಥಿಂಗ್ಸ್. ಅಲ್ಲಿ ವಸ್ತುಗಳು ಇಲ್ಲದೆ ಇದ್ರೂ ಕೂಡ ಅಲ್ಲಿ ವಸ್ತು ಇದೆ ಅಂತ ಹೇಳಿ ಭಾವಿಸುವಂತ ಜನರು ಇರ್ತಾರೆ. ಸೊ ದೀಸ್ hallucination disorder is most common in schizophrenia. That is one of the most common hallucinations is auditory hallucinations are by far the most frequent. ಸೊ ಆಗಾಗ ಬರುವಂತದ್ರಲ್ಲಿ ತುಂಬಾ ಇರುವಂತ hallucinations ಅಲ್ಲಿ ಬೇರೆ ಬೇರೆ ಇದೆ. ಟ್ಯಾಕ್ಟೈಲ್, ಆಲ್ಫ್ಯಾಕ್ಟರಿ ಎಲ್ಲ ಇದೆ. ಸೊ ಅದರಲ್ಲೂ ಮೋಸ್ಟ್ ಕಾಮನ್ ಆಡಿಟರಿ, ದೆನ್ ಈಸ್ ವಿಜುವಲ್ hallucinations ಇದೆ. ಸೊ ಅದರಲ್ಲಿ ಆಡಿಟರಿ hallucination ಶ್ರವಣ ವಿಭ್ರಮೆ ಅಂತ ಇದೆ. ಶ್ರವಣ ವಿಭ್ರಮೆ ಅಂತ ಹೆಸರು. ಸೊ ಎಲಿಮೆಂಟರಿ ಆಡಿಟರಿ hallucinations ಅಂದ್ರೆ ಪ್ರಾಥಮಿಕವಾದಂತ ಶ್ರವಣ ವಿಭ್ರಮೆ ಯಾವುದು ಅಂತ ಹೇಳಿದ್ರೆ ಹಿಯರಿಂಗ್ ಸಿಂಪಲ್ ಸೌಂಡ್ಸ್ ರಾದರ್ ದನ್ ವಾಯ್ಸಸ್.
So they are not listening to voices. They are not hearing any voices or any sounds, but they are not listening. Rather than voices, they are listening only a simple sounds. Even though there is no sounds, they are just feeling that they are hearing some sounds. Normal persons is not listening. They are not hearing any sounds, but the people who is suffering from schizophrenia, they are listening or hearing these sounds, simple sounds. Whether the even the person is not ringing the doorbell, they are hearing that doorbell is, they are hearing the sounds of doorbell, and suddenly they will unlatch the door and cease. So these types of persons is there. ಸೊ ಇದು ಪ್ರಾಥಮಿಕ ಶ್ರವಣ ವಿಭ್ರಮೆ ಅಂತ ಹೇಳಿದ್ರೆ, ಸಿಂಪಲ್ ಸೌಂಡ್ಸ್, ಅವರಿಗೆ ಯಾವ್ದಾದ್ರು ಒಂದು ಸರಳವಾದ ಶಬ್ದಗಳು ಮತ್ತೆ ಮತ್ತೆ ಕೇಳ್ತಾ ಇರ್ತದೆ. ಅದಕ್ಕಿಂತಲೂ ಹೆಚ್ಚಾಗಿ ರಾದರ್ ದನ್ ವಾಯ್ಸಸ್ ಕೆಲವೊಂದ್ಸಲ ಮಾತುಗಳು ಕೇಳ್ತದೆ, ಇದ್ದಕ್ಕಿದ್ದಾಗೆ ಮಾತುಗಳು ಕೇಳ್ತದೆ. ಆಲ್ಸೋ ಲಿಸನ್ ದ ವಾಯ್ಸಸ್ ಇನ್ ದ ಸೆನ್ಸ್ ಸ್ಪೀಚ್ ಆಲ್ಸೋ they may hear, but most of the time elementary in the sense the prathamika, they are listening prathamika simple sounds, ಸರಳ ಶಬ್ದಗಳು ಕೇಳ್ತದೆ. ಯಾರಿಗೂ ಕೇಳದೇ ಇರುವಂತದ್ದು, ಅಲ್ಲಿ ನಿಜವಾಗ್ಲೂ ಶಬ್ದ ಆಗ್ತಾ ಇರುವುದಿಲ್ಲ, ಆದ್ರೆ ಅವರಿಗೆ ಮಾತ್ರ ಕೇಳ್ತದೆ. ದೆನ್ ಥಾಟ್ ಎಕೋ, ತನ್ನ ಆಲೋಚನೆಗಳೇ, ದೇರ್ ಓನ್ ಥಾಟ್ಸ್, ದೇ ಆರ್ ಹಿಯರಿಂಗ್ ಇಟ್ ಇನ್ ಅ ವರ್ಡ್ಸ್, they are hearing it in a words, they are listening in a words. Their own thoughts are, they are hearing, their thought is speaking. ಸೊ ಅವರ ಆಲೋಚನೆಗಳೇ ಮಾತಾಡುವ ಹಾಗೆ ಅವರಿಗೆ ಕೇಳ್ತಾ ಇರ್ತಾರೆ. ಥಾಟ್ ಎಕೋ, ಅವರ ಆಲೋಚನೆ ಮಾತಾಡಿದ ಹಾಗೆ ಕೇಳುವುದು. their thought, their thinking itself speaking, they are thinking itself, they are listening the words, they are listening their thoughts in a word. ಸೊ ಅವರ ಯೋಚನೆಗಳೇ ಮಾತಿನ ರೂಪದಲ್ಲಿ ಕೇಳ್ತಿದ್ದವರಿಗೆ. ಥರ್ಡ್ ಒನ್ is a third person's hallucinations. ಥರ್ಡ್ ಪರ್ಸನ್ hallucination is nothing but, ಮೂರನೇ ವ್ಯಕ್ತಿ ತನ್ನ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋದು. ಒಂದು ವಾಯ್ಸ್ ಇಸ್ ಹರ್ಡ್ ಆರ್ಗ್ಯುಮೆಂಟೇಟಿಂಗ್. ಥರ್ಡ್ ಪರ್ಸನ್, ದರ್ ಇಸ್ ಅ ಥರ್ಡ್ ಪರ್ಸನ್ ನಾಟ್ ರಿಲೇಟೆಡ್ ಟು ಮೀ, ದೇ ಆರ್ ಟಾಕಿಂಗ್ ಅಬೌಟ್, ದೇ ಆರ್ ಆರ್ಗ್ಯುಮೆಂಟೇಟಿಂಗ್, ಅವರು ಚರ್ಚೆ ಮಾಡ್ತಾ ಇದ್ದಾರೆ. ಪೇಷಂಟ್ ಇನ್ ಥರ್ಡ್ ಪರ್ಸನ್, especially they are talking about my behavior. See the second point, voices commenting on one's actions. Their voices, they are commenting on my behavior. They are commenting, ಅವರು ನನ್ನ ವರ್ತನೆಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ, ನನ್ನ ವರ್ತನೆ ಬಗ್ಗೆ ವಿಮರ್ಶೆ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ತಾರೆ. ದೇ ಆರ್ ಥಿಂಕಿಂಗ್ ದಟ್ ದೇ ಆರ್ ಕಮೆಂಟಿಂಗ್ ಆನ್ ಮೈ ಬಿಹೇವಿಯರ್, ದೇ ಆರ್ ಕಮೆಂಟಿಂಗ್, ನನ್ನ ಬಗ್ಗೆ, ನನ್ನ ವರ್ತನೆಯ ಬಗ್ಗೆ ಅವರು ಚರ್ಚೆ ಮಾಡ್ತಾ ಇದ್ದಾರೆ, ಅವ್ರು ಮಾತಾಡ್ತಿದ್ದಾರೆ ಅಂತ ತಿಳ್ಕೊಳ್ತೀವಿ. ಇವನ್ ದೋ ದೇರ್ ಇಸ್ ಟೂ ಪರ್ಸನ್ಸ್, ದೇ ಆರ್ ಟಾಕಿಂಗ್ ಅಬೌಟ್ ಸಮ್ ಅದರ್ ಟಾಪಿಕ್ ಆಲ್ಸೋ, ದೇ ಆರ್ ಥಿಂಕಿಂಗ್ ದಟ್ this person is that two person is talking about their matter. Even though there is no two peoples, even though ಅಲ್ಲಿ ಯಾರು ಇಲ್ಲದೇ ಇದ್ರು ಕೂಡ, even though there is no people at all, they are thinking that somebody is talking about their matters, their actions. ಯಾರು ಇಲ್ಲದಿದ್ರು ಕೂಡ ಯಾರೋ ಮಾತಾಡಿದವಾಗ ಇಬ್ಬರು ಚರ್ಚೆ ಮಾಡ್ತಾ ಇದ್ದಾರೆ, ನನ್ನ ವರ್ತನೆಯ ಬಗ್ಗೆ, ನನ್ನ ಆಕ್ಷನ್ಸ್ ಬಗ್ಗೆ, ನನ್ನ ಗುಣನಡತೆಯ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಅವರು ಭಾವಿಸ್ತಾರೆ. ದೇ ಆರ್ ಥಿಂಕಿಂಗ್ ದಟ್, ದೇ ಆರ್ ಫೀಲಿಂಗ್ ದಟ್ somebody is talking about their actions, about their character, about their behavior. So only the third person's hallucination is believed to be the characteristics of it is a main characteristics of schizophrenia patients. Third person hallucinations, third person's hallucinations itself, two people or any other people. So even though there is no people, they are thinking that somebody is talking about their actions. ಯಾರೋ ಇಬ್ರು ಅಥವಾ ಒಬ್ರು ನನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ತಿಳ್ಕೊಂಡಿರ್ತಾರೆ. ಮೂರನೇ ವ್ಯಕ್ತಿಯ ವಿಭ್ರಮೆ ಅಂತ ಹೇಳುದು ಇದಕ್ಕೆ. ನೆಕ್ಸ್ಟ್ ಒನ್ ಆಡಿಟರಿ ಹಲ್ಯೂಸಿನೇಷನ್ಸ್ ಆಯ್ತು. ಆಡಿಟರಿ ಹಲ್ಯೂಸಿನೇಷನ್ಸ್ ಬಿಟ್ರೆ then this is a common one in schizophrenia patient, that is visual hallucinations can also occur, usually along with auditory hallucination. As I said already, even though there is no two people, they are thinking that two people are talking in front of them, or even though there is no things in front of them, they are thinking that there is things in front of them. ಯಾರಿಗೂ ಕಾಣೋದು, but normal persons believe that normal persons cannot see anybody is there in front of them, but these people think that
there is a persons in front of them. So in reality there is no persons in front of them. ನಿಜವಾಗ್ಲೂ ಯಾರು ಅವರ ಎದುರಲ್ಲಿ ಇರುವುದಿಲ್ಲ. ಬಟ್ ದಿ ಥಿಂಕ್ ದಟ್ ದೇರ್ ಇಸ್ ಅ ಪರ್ಸನ್ ಇನ್ ಫ್ರಂಟ್ ಆಫ್ ದೆಮ್ ಆರ್ ದೇರ್ ಇಸ್ ಅ ಥಿಂಗ್ಸ್ ಇನ್ ಫ್ರಂಟ್ ಆಫ್ ದೆಮ್. ಯಾವುದೋ ಒಂದು ವಸ್ತು ಅಲ್ಲಿ ಇದೆ ಅಂತ ತಿಳ್ಕೊಂಡಿರ್ತಾರೆ, ಅಥವಾ ಯಾವುದೋ ಒಬ್ಬ ವ್ಯಕ್ತಿ ಅಲ್ಲಿ ಇದೆ ಅಂತ ತಿಳ್ಕೊಂಡಿರ್ತಾರೆ, ಅಥವಾ ಯಾರೋ ಇಬ್ಬರು ವ್ಯಕ್ತಿಗಳು, ಆರ್ ದೇರ್ ಇಸ್ ಇನ್ ಫ್ರಂಟ್ ಆಫ್ ದೆಮ್ ದೇರ್ ಇಸ್ ಟೂ ಪೀಪಲ್ಸ್, ದೇ ಆರ್ ಟಾಕಿಂಗ್ ಇನ್ ಅಬೌಟ್ ದೇರ್ ಆಕ್ಷನ್ಸ್. ಯಾರೋ ಇಬ್ಬರು ವ್ಯಕ್ತಿಗಳು ಅವರ ಆಕ್ಷನ್ಸ್, ಅವರ ವರ್ತನೆಗಳ ಬಗ್ಗೆ, ರೋಗಿಯ ವರ್ತನೆಯ ಬಗ್ಗೆ, ರೋಗಿಯ ಗುಣನಡತೆಯ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ತಿಳ್ಕೊಳ್ತಾರೆ ಅವರು. ದೆನ್ ದ ಟ್ಯಾಕ್ಟೈಲ್, ಗೆಸ್ಟಟರಿ, ಆಲ್ ಫ್ಯಾಕ್ಟರಿ ಆರ್ ವೆರಿ ಲೆಸ್ ಕಾಮನ್. ಉಳಿದದಕ್ಕೆ ಸಂಬಂಧಪಟ್ಟಂಥದ್ದು ಆಲ್ ಫ್ಯಾಕ್ಟರಿ, ನಾಲಿಗೆ ಅಥವಾ ಚರ್ಮಕ್ಕೆ ಸಂಬಂಧಪಟ್ಟಂಥದ್ದು, ಇನ್ನು ಉಳಿದದ್ದೆಲ್ಲ ಅಂದ್ರೆ ಅವರ ಭಂಗಿಗೆ ಸಂಬಂಧಪಟ್ಟಂಥದ್ದು, ಇದೆಲ್ಲ ವೆರಿ ಲೆಸ್ ಕಾಮನ್. ಇದೆಲ್ಲ ಅಷ್ಟೊಂದು ಸಾಮಾನ್ಯವಾಗಿ ಇರುವುದಿಲ್ಲ. ಮೋಸ್ಟ್ ಕಾಮನ್ ಹಲ್ಯೂಸಿನೇಷನ್ಸ್ ಆರ್ ಆಡಿಟರಿ ಅಂಡ್ ವಿಜುವಲ್. ಅಂದ್ರೆ ಶ್ರವಣದ ವಿಭ್ರಮೆ ಮತ್ತೊಂದು ದೃಷ್ಟಿಯ ವಿಭ್ರಮೆ. ಡಿಸಾರ್ಡರ್ಸ್ ಆಫ್ ಎಫೆಕ್ಟ್. Disorders of affect. This disorder includes, see, apathy, loss of interest, not interested in any things. Emotional blunting. Emotional blunting in the sense, I forgot to tell you in the Kannada. Apathy andre ನಿರಾಸಕ್ತಿ, ಯಾವುದರಲ್ಲೂ ಆಸಕ್ತಿ ಇಲ್ಲದೆ ಇರುವುದು. ನಾಟ್ ಇಂಟ್ರೆಸ್ಟೆಡ್ ಇನ್ ಎನಿಥಿಂಗ್, ಎನಿ ಆಕ್ಟಿವಿಟೀಸ್, ಎನಿ ಹಾಬೀಸ್, ಯಾವ ಹವ್ಯಾಸಗಳಲ್ಲೂ ಯಾವ ಚಟುವಟಿಕೆಗಳಲ್ಲೂ ಆಸಕ್ತಿ ಇಲ್ಲದೆ ಇರುವುದು. ಎಮೋಷನಲ್ ಬ್ಲಂಟಿಂಗ್ ಇನ್ ದ ಸೆನ್ಸ್ ಮೊಂಡುತನ, not showing their emotions. Emotional blunting in the sense not related to irrelevant emotions they are showing. ಅಂದ್ರೆ ಸಂದರ್ಭೋಚಿತವಾದಂತಹ ಭಾವನೆಗಳನ್ನು ವ್ಯಕ್ತಪಡಿಸುವುದಿಲ್ಲ. ಎಮೋಷನಲ್ ಬ್ಲಂಟಿಂಗ್. ಎಮೋಷನಲ್ ಶಾಲೋನೆಸ್. ಸಮಟೈಮ್ಸ್ ದೇ ಆರ್ ವೆರಿ ಶಾಲೋ, ಅಂದ್ರೆ ವೆರಿ ಶಾಲೋ ಅಂದ್ರೆ ಸಮಟೈಮ್ಸ್ ದೇ ಆರ್ ನಾಟ್ ವೆರಿ ಡೆಪ್ತ್ ಎಮೋಷನ್ಸ್, ದೇ ಆರ್ ನಾಟ್ ಶೋಯಿಂಗ್ ವೆರಿ ಇನ್ ಡೆಪ್ತ್ ಎಮೋಷನ್ಸ್. ಸಂದರ್ಭಕ್ಕೆ ಸರಿಯಾಗಿ ಕೆಲವು ಭಾವನೆಗಳನ್ನು ನೇರವಾಗಿ ವ್ಯಕ್ತಪಡಿಸುವುದಿಲ್ಲ, ಲೈಟ್ ಆಗಿ ತೋರಿಸ್ತಾರೆ ಅಥವಾ ಬರೇ ಸಹಜವಾಗಿ ತೋರಿಸ್ತಾರೆ. ಕೆಲವೊಂದೊಂದ್ಸಲ ತುಂಬಾ ನಗಾಡುವಂತ ವಿಚಾರ ಇದ್ರು ಕೂಡ ಕೆಲವೊಂದ್ಸಲ ನಗಾಡದೇ ಇರುವುದು, ಆ ತರ ಎಮೋಷನಲ್ ಶಾಲೋನೆಸ್. ಕೆಲವೊಂದ್ಸಲ ದೇ ಆರ್ ನಾಟ್ ಶೋಯಿಂಗ್, ಸಮಟೈಮ್ಸ್ ದೇ ಆರ್ ಶೋಯಿಂಗ್ ನಾಟ್ ಶೋಯಿಂಗ್ ಇನ್ ಡೆಪ್ತ್ ಎಮೋಷನಲ್ expressions or emotions. Next one, anhedonia, inability to experience pleasure. Inability to experience pleasure ಅಂದ್ರೆ anhedonia ಅಂದ್ರೆ ಕೆಲವೊಂದೊಂದು ಖುಷಿಯ ಸಮಾಚಾರಗಳು ಇದ್ರೆ, ತುಂಬಾ ಸಂತೋಷ ಕೊಡುವ, ಮನಕ್ಕೆ ಹಿತಕರ ಕೊಡುವಂತ ಸಂದರ್ಭಗಳಿದ್ರೆ ಅದನ್ನು ಅನುಭವಿಸ್ಲಿಕ್ಕೆ ಅವರು ಅಸಮರ್ಥರಾಗಿರ್ತಾರೆ. ದೇ ಆರ್ ಫೇಲ್ ಟು experience pleasant moments. So inappropriate emotional responses. Sometimes they are responding inappropriately to the situation, not situational bounded emotions they are showing. If the very happy situations, they are become very silent or they are crying, and in a very sad or depressive moments they are showing their emotions through laughing. ಅಂದ್ರೆ ಅಳುವಂತ ಸಂದರ್ಭ ಇದ್ರೆ ಅವರು ನಗಾಡ್ತಾರೆ, ನಗಾಡುವಂತ ಸಂದರ್ಭ ಇದ್ರೆ ಮೌನವಾಗಿರ್ತಾರೆ, ಆ ರೀತಿ ಇರ್ತಾರೆ. ಇನ್ಅಪ್ರೋಪ್ರಿಯೇಟ್ ಇಮೋಷನಲ್ ರೆಸ್ಪಾನ್ಸ್. ಇಟ್ ಈಸ್ ನಾಟ್ ಅಪ್ರೋಪ್ರಿಯೇಟ್ ಟು ದ ಸಿಚುವೇಶನ್, ನಾಟ್ ಶೋಯಿಂಗ್ ಅಪ್ರೋಪ್ರಿಯೇಟ್ ಇಮೋಷನಲ್ ರೆಸ್ಪಾನ್ಸ್. ಸರಿಯಾದ ರೀತಿಯಲ್ಲಿ ಭಾವನೆಗಳನ್ನು ತೋರಿಸುವುದಿಲ್ಲ, ಸಾಂದರ್ಭಿಕವಾದ ರೀತಿಯಲ್ಲಿ ಭಾವನೆಗಳನ್ನು ವ್ಯಕ್ತಪಡಿಸುವುದಿಲ್ಲ. ಲ್ಯಾಕ್ ಆಫ್ rapport. They are very difficult. They have a very difficult in building a relationship with the other individuals. ಬೇರೆ ವ್ಯಕ್ತಿಗಳ ಜೊತೆಗೆ ಸಂಬಂಧವನ್ನು ಬೆಳೆಸುವಲ್ಲಿ ವಿಫಲರಾಗ್ತಾರೆ. ನೆಕ್ಸ್ಟ್ ಒನ್ ಇಸ್ ನಥಿಂಗ್ ಬಟ್ ಐ ವಿಲ್ ಗೋ ಥ್ರೂ ದಿಸ್ MCQ. MCQ in the sense multiple choice questions. First one is the Dash has named the term dementia praecox as schizophrenia. I have already mentioned this in my topic itself. Dash has named the term dementia praecox as schizophrenia. Schizophrenia ಅಂತ ಹೆಸರು ಕೊಟ್ಟವರು ಯಾರು? ಚಿತ್ತ ಮನೋರೋಗ ಅಂತ. ಜೀನ್ ಪಿಯಾಜೆಟ್ಟ, ಎರಿಕ್ ಎರಿಕ್ಸನ್ಸ, ಯೂಜಿನ್ ಬ್ಲೂರಾ, ಸಿಗ್ಮಂಡ್ ಫ್ರಾಯ್ಡ, ಇವರ ಬಗ್ಗೆ ಯಾರ ಬಗ್ಗೆ ನಾನಿಲ್ಲಿ ಹೇಳಿದ್ದೇನೆ ಅಂತ ಹೇಳೋದನ್ನು ನೆನಪಿಡಿ.
Well, answer is, your answer must be Eugene Bleuler. He has renamed dementia praecox as schizophrenia. Next one. Normal words are used in an unconventional way, but the derivation can be understood called as normal words. See, they are speaking in normal words, those who are suffering from schizophrenia, but used in an unconventional way. In a different way, they are using. They are making the pronunciation is completely different, but the derivation can be understood. ಅಂದ್ರೆ ಇದರ ಅರ್ಥ ಆಗ್ತದೆ ಎಲ್ರಿಗೆ, ಬೇರೆಯವರಿಗೆ. ಅವರು ಉಚ್ಚರಿಸುವ ರೀತಿ ತಪ್ಪಿರ್ತದೆ, ಆದ್ರೆ ನಾರ್ಮಲ್ ವರ್ಡ್ಸ್ ಎಲ್ಲರೂ ಬಳಸುವಂತ ಸಾಮಾನ್ಯ ಪದವೇ, ಉಚ್ಚರಿಸುವ ರೀತಿ ಸರಿ ಇರುವುದಿಲ್ಲ. ಬಟ್ ನಾರ್ಮಲ್ ಪೀಪಲ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಈಸ್ ಕಾಲ್ಡ್ ಆಸ್ ಇಕ್ವಲಾಲಿಯಾ ಅಂತ ಹೇಳ್ತಾರ, ನಿಯೋಲಾಜಿಸಮ್ ಅಂತ ಹೇಳ್ತಾರ, ಪ್ಯಾರಫೇಸಿಯಾ ಅಂತ ಹೇಳ್ತಾರ, ವರ್ಬಿಚರೇಷನ್ ಅಂತ ಹೇಳ್ತಾರ. ಸರಿಯಾಗಿ ನೆನಪಿಟ್ಟುಕೊಳ್ಳಬೇಕಾದ್ದು. ಸೊ ಯುವರ್ ಆನ್ಸರ್ ಮಸ್ಟ್ ಬಿ paraphasias. Third one. Schizophrenia means. Schizophrenia ಅಂದ್ರೆ ಅರ್ಥ ಏನು? ವಿಚಿತ್ರ ಮನೋರೋಗದ ಅರ್ಥ ಏನು? ಸೊ ಡೆಲ್ಯೂಷನಲ್ ಡಿಸಾರ್ಡರ್ ಅಂದ್ರೆ ಭ್ರಮೆಯ ಅಸ್ವಸ್ಥತೆಯ ಕಾಯಿಲೆ. ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್ ಇಸ್ ನಥಿಂಗ್ ಬಟ್ ವಿಘಟನಾ ವ್ಯಕ್ತಿತ್ವದ ಸಮಸ್ಯೆ. ಅಂದರೆ ಡಿಸೋಸಿಯೇಟಿವ್ ಐಡೆಂಟಿಟಿ ಡಿಸಾರ್ಡರ್ ಅವರ ಮೂಡ್ ಡಿಸಾರ್ಡರ್ ಅಂದ್ರೆ ಭಾವನಾತ್ಮಕ ಸಮಸ್ಯೆ. ಸ್ಪ್ಲಿಟ್ ಪರ್ಸನಾಲಿಟಿ ಅಂದ್ರೆ ಒಡೆದ ಅಥವಾ ಬೋಡಾದ ಮನಸ್ಸು. ನಾನು ಈಗಾಗಲೇ ಹೇಳಿದ್ದೇನೆ ಇದರ ಉತ್ತರ. ಸ್ಕಿಜೋಫ್ರಿನಿಯಾ ಮೀನ್ಸ್ ಇಸ್ ನಥಿಂಗ್ ಬಟ್ ಇಸ್ ಸ್ಪ್ಲಿಟ್ ಪರ್ಸನಾಲಿಟಿ. MCQ 4 dash can also occur usually along with auditory hallucinations. Auditory hallucinations can also occur usually along with auditory hallucinations especially in a schizophrenia patients. Dash can also occur. Auditory ಅಂದ್ರೆ ಶ್ರವಣ ಭ್ರಮೆಯ ಒಟ್ಟಿಗೆ, ಶ್ರವಣ ಭ್ರಾಂತಿಯ ಕಾಯಿಲೆಯ ಜೊತೆ ವಿಭ್ರಾಂತಿಯ ಕಾಯಿಲೆಯ ಒಟ್ಟಿಗೆ ಇನ್ನೊಂದು ಬರುವ ಸಮಸ್ಯೆ ಯಾವುದು? ಸೊ visual hallucinations are, tactile hallucinations are, gustatory ಅಥವಾ olfactory. Tactile, gustatory ಮತ್ತು olfactory are very less common in schizophrenia patients, but only the one is visual hallucination can occur along with auditory hallucinations. Fifth one, anhedonia refers to what? See, anhedonia refers to whether inability to experience pleasure, audible thoughts, lack of rapport, emotional shallowness. ಅಂದರೆ ಯಾವುದಾದ್ರೂ ಹಿತಕರ ಅನುಭವವನ್ನು ಅನುಭವಿಸಲಿಕ್ಕೆ ಅಸಮರ್ಥರಾಗಿರ್ತಾರ, ಅಥವಾ ಆಡಿಬಲ್ ಥಾಟ್ಸ್ ಅವರ ಆಲೋಚನೆ ಅವರಿಗೆ ಮಾತಾಡಿದಾಗೆ ಕೇಳ್ತದ, ಅಥವಾ ಲ್ಯಾಕ್ ಆಫ್ ರ್ಯಾಪೋರ್ಟ್ ಯಾರೊಂದಿಗಾದ್ರೂ ಸಂಬಂಧವನ್ನು ಬಿಲ್ಡ್ ಮಾಡುವಾಗ, ಸಂಪರ್ಕವನ್ನು ಸ್ಥಾಪಿಸುವಾಗ ಅವರಿಗೆ ಸ್ಥಾಪಿಸಲಿಕ್ಕೆ ಕಷ್ಟವಾಗುವುದು, ಅಥವಾ ಎಮೋಷನಲ್ ಶಾಲೋನೆಸ್ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವಲ್ಲಿ ಅಸಮರ್ಥರಾಗಿರುವಂತಹ ಕಾಯಿಲೆಯು anhedonia is nothing but inability to experience pleasure. So here we have completed the MCQ. Once I will go through again I will tell the Kannada term for some of the ಕನ್ನಡದ ಅರ್ಥವನ್ನು, ಕನ್ನಡದ ಶಬ್ದವನ್ನು ಕೆಲವೊಂದೊಂದು ಇಂಗ್ಲಿಷ್ ಶಬ್ದಕ್ಕೆ ನಾನು ಕೆಲವೊಂದಕ್ಕೆ ಹೇಳಲಿಕ್ಕಾಗಲಿಲ್ಲ, ಅದನ್ನು ನಾನೀಗ ಹೇಳ್ತೇನೆ. ಇನ್ಕಾಹರೆನ್ಸ್. ಇನ್ಕಾಹರೆನ್ಸಿನ ಅರ್ಥ ಅಸಂಗತತೆ. ಕನ್ನಡದಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಇನ್ಕಾಹರೆನ್ಸಿಗೆ ಅಸಂಗತತೆ ಅಂದ್ರೆ ಅರ್ಥೈಸ್ಲಿಕ್ಕೆ ಆಗದೇ ಇರುವುದು, ಅರ್ಥ ಮಾಡಿಕೊಳ್ಳಲಿಕ್ಕೆ ಅಸಮರ್ಥರಾಗ್ತೇವೆ. ಇಫ್ ದ ಲೂಸನಿಂಗ್ ಬಿಕಮ್ಸ್ ಅಂದ್ರೆ ಯಾವಾಗ ಒಂದಕ್ಕೊಂದು ಸಂಬಂಧವೇ ಇರುವುದಿಲ್ಲವೋ, ಸ್ಪೀಚ್ ಬಿಕಮ್ಸ್ ವರ್ಚುಲಿ ಇನ್ಕಾಂಪ್ರಹೆನ್ಸಿಬಲ್. ನೋಬಡಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದೇರ್ ಸ್ಪೀಚ್. ಯಾರಿಗೂ ಇದನ್ನು ಅರ್ಥ ಮಾಡ್ಲಿಕ್ಕೂ ಆಗೋದಿಲ್ಲ. ಸೊ ಅಸಂಗತತೆ ಅಂತ ಇದನ್ನು ಕನ್ನಡದಲ್ಲಿ ಹೇಳ್ತಾರೆ ಇನ್ಕಾಹರೆನ್ಸಿಗೆ.
ಇಲ್ಲಿ ನಿಯೋಲಾಜಿಸಮ್ಗೆ ಶಬ್ದದ ಅರ್ಥ ಕನ್ನಡದಲ್ಲಿ ಇಲ್ಲ. ನಿಯೋಲಾಜಿಸಮ್ ಅಂತ ಹೇಳಿದ್ರೆ ನಿಯೋಲಾಜಿಸಮ್ ಅಂತಾನೆ ಬರಿಬೇಕಷ್ಟೇ. ಪವರ್ಟಿ ಆಫ್ ಸ್ಪೀಚ್ ಅಂದ್ರೆ ಮಾತಿನ ಬಡತನ ಅಥವಾ ಮಾತು ಆಡದೇ ಇರುವುದು. ಇಕೋಲಾಲಿ ಅಂದ್ರೆ ಇಕೋಲಾಲಿ ಅಂತಾನೆ ಬರಿಬೇಕು. ಪರ್ಸಿವಿಯರೇಷನ್ ಇನ್ ದ ಸೆನ್ಸ್ ಪರಿಶ್ರಮ ಅಂತ. ವರ್ಬಿಜರೇಷನ್ ಅಂದ್ರೆ ಅರ್ಥ ಸೆನ್ಸ್ಲೆಸ್ ರೆಪಿಟೇಷನ್ ಅಂತ, ಅಸಂಬದ್ಧ ಮಾತು, ಅಸಂಬದ್ಧವಾದ ಪದ ಅಂತ ಬರಿಬಹುದು. ಇಲ್ಲಿ ಡೆಲ್ಯೂಷನ್ಸ್ ಆಫ್ ಪರ್ಸಿಕ್ಯೂಷನ್ ಅಂತ ಇದೆ. ಇದಕ್ಕೆ ಕನ್ನಡದಲ್ಲಿ ಸ್ಪಷ್ಟವಾಗಿ ಹೇಳುದು ಅಂತ ಹೇಳಿದ್ರೆ ಕಿರುಕುಳದ ಭ್ರಮೆ ಅಂತ ಹೇಳ್ತಾರೆ. ಅಂದ್ರೆ ಬಿಲೀವ್ ದಟ್ ಪೀಪಲ್ ಆರ್ ಅಗೇನ್ಸ್ಟ್ ಮೀ ಅಲ್ಲ, ಅಂದ್ರೆ ಜನರು ನಮ್ಮ ವಿರುದ್ಧ ಇದ್ದಾರೆ ಅಂತ ತಿಳ್ಕೊಳ್ಳೋದಲ್ಲ, ವಿರೋಧಿಗಳು ಅಂತ. ಅದಕ್ಕೆ ಕಿರುಕುಳ, ನಮಗೆ ನಾವೇ ಕಿರುಕುಳ ಕೊಡುವಂಥದ್ದು. ಡೆಲ್ಯೂಷನ್ಸ್ ಆಫ್ ಪರ್ಸಿಕ್ಯೂಷನ್ ಅಂದ್ರೆ ಅರ್ಥ ಕಿರುಕುಳದ ಭ್ರಮೆ. ಡೆಲ್ಯೂಷನ್ಸ್ ಆಫ್ ರೆಫರೆನ್ಸ್ ಬೀಯಿಂಗ್ ರೆಫರ್ಡ್ ಬೈ ಅದರ್ಸ್ ಅಲ್ವಾ, ಇದು ಉಲ್ಲೇಖ. ಯಾರು ಅಂದ್ರೆ ಟಿವಿಯಲ್ಲಿ ಟಿವಿ ಸ್ಕ್ರೀನ್ಸ್ ಇನ್ ದ ಟಿವಿ ಸ್ಕ್ರೀನ್ಸ್ ಸೀರಿಯಲ್ಸ್ ಕ್ಯಾರೆಕ್ಟರ್ ಡೆಪಿಕ್ಟ್ಸ್ ಮೀ, ಅದು ಆ ಟಿವಿ ಕ್ಯಾರೆಕ್ಟರ್ ತೋರಿಸುವಂಥದ್ದು, ಅದು ಅರ್ಥ ನನ್ನನ್ನೇ ತೋರಿಸ್ತದೆ, ನನ್ನನ್ನೇ ಬಿಂಬಿಸ್ತದೆ ಅಂತ ಹೇಳುದು. ಅಥವಾ ಪುಸ್ತಕದಲ್ಲಿ ಬರುವಂತ, ಫಾರ್ ಎಕ್ಸಾಂಪಲ್ ಇನ್ ದ ಬುಕ್ ಇಫ್ ದೇ ಹ್ಯಾವ್ ರೆಫರ್ಡ್ ಎನಿ, ಇಫ್ ದೇ ಹ್ಯಾವ್ mentioned any terms or mentioned any character that is depicts me, depicts my character. ಬುಕ್ಕಲ್ಲಿ ಯಾವುದಾದ್ರೂ, ಪುಸ್ತಕದಲ್ಲಿ ಯಾವುದಾದರೂ ಹೆಸರು ಬಂದಿದ್ರೆ ಅಥವಾ ಯಾವುದೇ ಒಂದು ಲೈನ್ ಬಂದಿದ್ರೆ, ಯಾವುದೋ ಒಂದು ವಾಕ್ಯ ಬಂದಿದ್ರೆ ಆ ಪದ ನನಗೆ ಹೇಳುವಂಥದ್ದು, that is especially that line is referring to my character. They are thinking that line is referring to their character, they are feeling. ಸೊ ಆ ಭ್ರಮೆ ಇರ್ತದೆ. ಸೊ ಇದಕ್ಕೆ ಹೇಳುದು ಉಲ್ಲೇಖದ ಭ್ರಮೆ ಅಂತ, ಡೆಲ್ಯೂಷನ್ಸ್ ಆಫ್ ರೆಫರೆನ್ಸ್ ಅಂತ ಹೇಳ್ತಾರೆ. ದೆನ್ ಡೆಲ್ಯೂಷನ್ಸ್ ಆಫ್ ಗ್ರ್ಯಾಂಡ್ಯೂರ್. ಡೆಲ್ಯೂಷನ್ಸ್ ಆಫ್ ಗ್ರ್ಯಾಂಡ್ಯೂರ್ ಇನ್ ದ ಸೆನ್ಸ್ ಎಕ್ಸಾಜರೇಟೆಡ್, ಇನ್ಕ್ರೀಸಿಂಗ್, ವೆರಿ ಇನ್ಕ್ರೀಸ್ ಸೆಲ್ಫ್ ಇಂಪಾರ್ಟೆನ್ಸ್, ಸ್ವ ಪ್ರಾಮುಖ್ಯತೆಯ ಬಗ್ಗೆ ಅತಿಯಾದ ಕಾಳಜಿ. ಸೊ ಅತಿಯಾದ ಭ್ರಮೆ, ಇದಕ್ಕೆ ಹೇಳುದು ಭವ್ಯತೆಯ ಭ್ರಮೆ ಅಂತ. ನಮ್ಮ ಬಗೆಗೆ ನಮಗೆ ಭವ್ಯತೆ, ಆ ರೀತಿಯಾದಂಥ. ಸೊ ಇದೆಷ್ಟು ಅರ್ಥ ಆಯ್ತು ಅಂತ ತಿಳ್ಕೊಂಡಿದ್ದೇನೆ. ಡೆಲ್ಯೂಷನ್ಸ್ ಆಫ್ ಕಂಟ್ರೋಲ್ ಅಂದ್ರೆ ನಿಯಂತ್ರಣದ ಭ್ರಮೆ ಅಂತ ಅರ್ಥ. ನಿಯಂತ್ರಣದ ಭ್ರಮೆ, ಡೆಲ್ಯೂಷನ್ಸ್ ಆಫ್ ಕಂಟ್ರೋಲ್. ಸಿ ದ ಫೀಲಿಂಗ್ ದಟ್ ಸಮ್ ಎಕ್ಸ್ಟರ್ನಲ್ ಫೋರ್ಸ್ ಇಸ್ ಕಂಟ್ರೋಲಿಂಗ್ ಅಸ್. ಯಾವುದೋ ಒಂದು ಹೊರಗಿನ ಒಂದು ಶಕ್ತಿ ನಮ್ಮನ್ನು ನಿಯಂತ್ರಿಸ್ತಾ ಇದೆ ಅಂತ ತಿಳ್ಕೊಳ್ಳೋದಲ್ಲ, ಅದಕ್ಕೆ ನಿಯಂತ್ರಣದ ಭ್ರಮೆ ಅಂತ ಹೇಳ್ತಾರೆ. ಇನ್ನೊಂದು ಸೊಮ್ಯಾಟಿಕ್ ಆರ್ ಹೈಪೋಕಾಂಡ್ರಿಯಾಕಲ್ ಡೆಲ್ಯೂಷನ್ ಅಂದ್ರೆ ವಿಷಣ್ಣತೆಯ ಭ್ರಮೆ ಅಂತ ಹೇಳ್ಬೋದು. ವಿಷಣ್ಣತೆ, ತನ್ನಲ್ಲಿ ಏನು ಐ ಹ್ಯಾವ್ ಮೇಬಿ ಐ ಹ್ಯಾವ್ ಅ ಮೇಜರ್ ಆರ್ ಡೆಡ್ಲಿ ಸೀರಿಯಸ್ ಇಲ್ನೆಸಸ್, ಡೆಡ್ಲಿ ಇಲ್ನೆಸ್, ಸಾವಿಗೆ ಈಡಾಗುವಂತ ಕಾಯಿಲೆ ನನಗೆ ಇದೆ ಅಂತ ಹೇಳುವಂತ ನಂಬಿಕೆ ಅಲ್ವಾ, ಅದರಿಂದಾಗಿ ಇದು ವಿಷಣ್ಣತೆಯ ಭ್ರಮೆ ಅಂತ ಹೇಳ್ತಾರೆ. ಥರ್ಡ್ ಪರ್ಸನ್ ಹಲ್ಯೂಸಿನೇಷನ್ ಅಂದ್ರೆ ಮೂರನೇ ವ್ಯಕ್ತಿಯ ಭ್ರಮೆ. ಮೂರನೇ ವ್ಯಕ್ತಿಯ ಭ್ರಮೆ. Let's see the references, which are all the books I have referred. Diagnosis Statistical Manual of Mental Disorder, 4th edition refer ಮಾಡಿದ್ದು, JP Brothers Medical Publishers, and then Ahuja, Neeraj Ahuja's Short Textbook of Psychiatry. ಇದರಲ್ಲಿ ICD 10 ಕ್ಲಾಸಿಫಿಕೇಶನ್ಸ್ ಕೂಡ ಇದೆ, ಅದನ್ನು ನಾನು ಇದರಲ್ಲಿ ಮೆನ್ಷನ್ ಮಾಡಿದ್ದೇನೆ. ಸೊ ದೆನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ, or for those who watch this video. Less I will stop my presentation here itself.